ಈ ರೀತಿ ಬ್ಲಡ್ ಕ್ಯಾನ್ಸರ್ಸ್ ಇರುವಾಗ ಅದನ್ನ ಡಯಾಗ್ನೋಸ್ ಮಾಡ್ಲಿಕ್ಕೆ ಅಂದ್ರೆ ಇದನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಬ್ಲಡ್ ಸ್ಪೆಷಲಿಸ್ಟ್ ಏನ್ ಮಾಡ್ತೀವಿ, ಲುಕೀಮಿಯಾ ಅನ್ನುವಂತಹ ಕಾಯಿಲೆ ಈ ರೀತಿ ಸಿಂಪ್ಟಮ್ಸ್ ಅಲ್ಲಿ ಯಾರಾದ್ರೂ ಬಂದಾಗ ನಾವು ಫಸ್ಟ್ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ. ಬ್ಲಡ್ ಟೆಸ್ಟ್ ಅಲ್ಲಿ ನಮಗೆ ಏರುಪೇರು ಕಂಡಾಗ ನಾವು ಲುಕೀಮಿಯಾನ ಎಕ್ಸಾಕ್ಟ್ ಯಾವ ರೀತಿ ಲುಕೀಮಿಯಾ ಅಂತ ಡಯಾಗ್ನೋಸ್ ಮಾಡ್ಲಿಕ್ಕೆ ಒಂದು ಸಣ್ಣ ಟೆಸ್ಟ್, ನಾವು ಅದನ್ನ ಬೋನ್ ಮ್ಯಾರೋ ಆಸ್ಪಿರೇಷನ್ ಅಂಡ್ ಬಯಾಪ್ಸಿ ಅಂತ ಹೇಳ್ತೀವಿ. ಅಂದ್ರೆ ಮೂಳೆಯಿಂದ ಮೂಳೆ ಮಜ್ಜನದಲ್ಲಿ ನಮ್ಮ ರಕ್ತ ಉತ್ಪತ್ತಿ ಆಗುವಂತಹ ಜಾಗ, ಆ ಮೂಳೆ ಮಜ್ಜನದಿಂದ ಒಂದು ಸಣ್ಣ ಸೂಜಿ ಹಾಕ್ಬಿಟ್ಟು ಅಲ್ಲಿಂದ ಸ್ಯಾಂಪಲ್ ತೆಗೆದು ನಾವು ಟೆಸ್ಟ್ ಕಳಿಸ್ಕೊಡ್ತೀವಿ. ಆ ಟೆಸ್ಟ್ ಅಲ್ಲಿ ನಮಗೆ ಕನ್ಫರ್ಮೇಶನ್ ಬರುತ್ತೆ ಎಷ್ಟು ಮಟ್ಟಕ್ಕೆ ಕ್ಯಾನ್ಸರ್ ಇದೆ ಹಾಗೂ ಯಾವ ರೀತಿ ಕ್ಯಾನ್ಸರ್ ಇದೆ ಹಾಗೂ ಅದನ್ನ ಮುಂದೆ ಹೇಗೆ ಟ್ರೀಟ್ ಮಾಡೋದು ಅಂತ. ಮೈಲೋಮಾ ಅನ್ನುವಂತ ಕಂಡೀಷನ್ ಗೆ ಕೂಡ ನಾವು ಬೋನ್ ಮ್ಯಾರೋ ಆಸ್ಪಿರೇಷನ್ ಬಯಾಪ್ಸಿಯನ್ನ ಡಯಾಗ್ನೋಸ್ಟಿಕ್ ಟೆಸ್ಟ್ ಆಗಿ ಉಪಯೋಗಿಸ್ತೀವಿ. ಅಲಾಂಗ್ ವಿತ್ ದಟ್ ನಾವು ಅದಕ್ಕೆ ಪೆಟ್ ಸಿಟಿ ಅಂದ್ರೆ ದೇಹದಲ್ಲಿ ಎಲ್ಲೆಲ್ಲಿ ಈ ಮೈಲೋಮಾ ಹರಡಿದೆ ಅಂತ ನೋಡ್ಲಿಕ್ಕೋಸ್ಕರ ನಾವು ಒಂದು ಪೆಟ್ ಸಿಟಿ ಅಂದ್ರೆ ಹೋಲ್ ಬಾಡಿ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಹಾಗೂ ಇನ್ನೊಂದು 2-3 ಬ್ಲಡ್ ಟೆಸ್ಟ್ ಜೊತೆಗೆ ನಾವು ಮೈಲೋಮಾನ ಡಯಾಗ್ನೋಸ್ ಮಾಡ್ತೀವಿ. ಲಿಂಫೋಮಾ ಅನ್ನುವಂತ ಕಾಯಿಲೆನ ಡಯಾಗ್ನೋಸ್ ಮಾಡ್ಲಿಕ್ಕೆ ಕೈಕಾಲು ಊತ ಇತ್ತು ಅಂತ ಹೇಳಿದ್ರೆ, ಅಥವಾ ಹಶುವಾಗ್ತಿಲ್ಲ, ಅಥವಾ ತುಂಬಾ ವೇಟ್ ಲಾಸ್ ಇದೆ, ಅಥವಾ ಹೊಟ್ಟೆ ತುಂಬಾ ಉಬ್ಬರಿಸಿದೆ ಅಂತ ಹೇಳಿದ್ರೆ ನಾವು ಯೂಶಲಿ ಫಸ್ಟ್ ಸಿಟಿ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಸಿಟಿ ಸ್ಕ್ಯಾನ್ ಅಲ್ಲಿ ಏನಾದ್ರೂ ಸಸ್ಪಿಷನ್ ಇದೆ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಮಾಡುವಂತಹ ಟೆಸ್ಟ್ ಪೆಟ್ ಸಿಟಿ ಅಥವಾ ಹೋಲ್ ಬಾಡಿ ಸ್ಕ್ಯಾನ್. ಸೊ ಈ ರೀತಿ ಹೋಲ್ ಬಾಡಿ ಸ್ಕ್ಯಾನ್ ಆದ್ಮೇಲೆ ನಮಗಲ್ಲೇನಾದ್ರೂ ಗೆಡ್ಡೆಗಳು ಕಂಡ್ರೆ ಅದನ್ನ ನಾವು ಬಯಾಪ್ಸಿ ಅಂತ ತೆಗೆದ್ಬಿಟ್ಟು ಅದಕ್ಕೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಈಗ ಬ್ಲಡ್ ಕ್ಯಾನ್ಸರ್ ಅನ್ನುವಂಥದ್ದು ನಿಮಗೆ ಭಯಾನಕವಾದ ಡಯಾಗ್ನೋಸಿಸ್ ಅಂತ ಅನ್ನಿಸ್ಬೋದು. ಅಯ್ಯೋ ಏನಪ್ಪಾ ಬ್ಲಡ್ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಇದರಿಂದ ಪೇಷಂಟ್ ಸಾಯೋದು ಖಂಡಿತ ಅಂತ ಎಷ್ಟೋ ಜನ ಡಿಸೈಡ್ ಮಾಡ್ಬಿಡ್ತಾರೆ. ಆದ್ರೆ ಏನು ಎಷ್ಟೋ ಜನ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ, ಲಿಂಫೋಮಾ ಅಂತ ನಾನು ಏನ್ ಹೇಳಿದೆ, ಈ ಬ್ಲಡ್ ಕ್ಯಾನ್ಸರ್ ದಿಸ್ ಇಸ್ ಕ್ವೈಟ್ ಅ ಟ್ರೀಟಬಲ್ ಬ್ಲಡ್ ಕ್ಯಾನ್ಸರ್. ಅಂದ್ರೆ ಆಲ್ಮೋಸ್ಟ್ 70% ಪೇಷಂಟ್ಸ್ ನಿಮಗೆ ಕರೆಕ್ಟ್ ಟೈಮಿಗೆ ಡಯಾಗ್ನೋಸ್ ಮಾಡಿ ಕರೆಕ್ಟ್ ಕೀಮೊಥೆರಪಿ ಕೊಟ್ಟರೆ ಇದನ್ನ ವಾಸಿಪಡಿಸ್ಲಿಕ್ಕೆ ಆಗುವಂತಹ ಬ್ಲಡ್ ಕ್ಯಾನ್ಸರ್ ಇದು. ಎರಡನೇ ವಿಷಯ ಏನು ಅಂತ ಹೇಳಿದ್ರೆ, ಈ ಮೈಲೋಮಾ ಅನ್ನೋ ಕಂಡೀಷನ್ ಕೂಡ ವಿಟ್ಸ್ ಆಲ್ಸೋ ಟೈಪ್ ಆಫ್ ಬ್ಲಡ್ ಕ್ಯಾನ್ಸರ್. ಅದಕ್ಕೆ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಹೋದ್ರೆ BP ಶುಗರ್ ಈ ರೀತಿ ನಾವು ಹೇಗೆ ಟ್ಯಾಬ್ಲೆಟ್ ತಗೊಂಡು ಕಂಟ್ರೋಲ್ ಮಾಡ್ತೀವೋ ಹಾಗೇನೆ ಈ ಮೈಲೋಮಾ ಕಾಯಿಲೆನ ಕೂಡ ನಾವು ಈಸಿಯಾಗಿ ಸಲೀಸಾಗಿ ಕಂಟ್ರೋಲ್ ಮಾಡತಕ್ಕದ್ದು. ಅಂಡ್ ಲ್ಯುಕೀಮಿಯಾದಲ್ಲಿ ಬಂದಾಗ ಕ್ರಾನಿಕ್ ಲ್ಯುಕೀಮಿಯಾ ಅನ್ನೋ ವೆರೈಟಿ ಏನಿದೆ ಅದಕ್ಕೆ ನಾವು ಯೂಶಲಿ ಒಂದು ಸಿಂಪಲ್ ಟ್ಯಾಬ್ಲೆಟ್ ಕೊಡ್ತೀವಿ. ಆ ಟ್ಯಾಬ್ಲೆಟ್ ತಗೊಂಡು ಅದನ್ನ ನಾವು ರೆಮಿಷನ್ ಅಲ್ಲಿ ಅಂದ್ರೆ ಆರಾಮಾಗಿ ಕಂಟ್ರೋಲ್ ಅಲ್ಲಿ ಇಡಬಹುದು. ಅಕ್ಯೂಟ್ ಲ್ಯುಕೀಮಿಯಾ ಅನ್ನೋ ಕಾಯಿಲೆಗೆ ನಾವು ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಸ್ವಲ್ಪ ಇಂಟೆನ್ಸಿವ್ ಅಂದ್ರೆ ಅಡ್ಮಿಷನ್ ಮಾಡಿ ಬ್ಲಡ್ ಬೇಕಾದ್ರೆ ಬ್ಲಡ್ ಅಥವಾ ಪ್ಲೇಟೆಟ್ಸ್ ಬೇಕಾದ್ರೆ ಪ್ಲೇಟೆಟ್ಸ್ ಕೊಟ್ಟು ನಾವು ಇದನ್ನ ಕಂಟ್ರೋಲ್ ಮಾಡಿ ಪೇಷಂಟ್ ನ ಕ್ಯೂರ್ ಆಗಿರೋ ಚಾನ್ಸಸ್ ಇದೆ. ಪೇಷಂಟ್ ಸ್ವಲ್ಪ ಸಣ್ಣ ವಯಸ್ಸವರಾದ್ರೆ ಅದನ್ನ ಕ್ಯೂರ್ ಮಾಡುವಂತಹ ಚಾನ್ಸಸ್ ಹೆಚ್ಚು. ಸ್ವಲ್ಪ ವಯಸ್ಸಾದವರಲ್ಲಿ ಲ್ಯುಕೀಮಿಯಾ ಅನ್ನೋ ಕಾಯಿಲೆನ ಪೂರ್ತಿಯಾಗಿ ಕ್ಯೂರ್ ಮಾಡುವಂತಹ ಚಾನ್ಸಸ್ ಸ್ವಲ್ಪ ಕಡಿಮೆ. ಆದ್ರೆ ಕಂಟ್ರೋಲ್ ಅಲ್ಲಿ ನಾವು ಪೇಷಂಟ್ ನ ಅಟ್ಲೀಸ್ಟ್ 2 to 3 years ನಾವು ಡಿಸೀಸ್ ಅನ್ನ ಅಂದ್ರೆ ಕಾಯಿಲೆನ ಕಂಟ್ರೋಲ್ ಅಲ್ಲಿ ಇಡಬಹುದಂತದ್ದು. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಬ್ಲಡ್ ಕ್ಯಾನ್ಸರ್ ಅಂದ್ರೆ ರಕ್ತದ ಕ್ಯಾನ್ಸರ್ ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಾದ ತಕ್ಷಣ ಗಾಬರಿ ಪಟ್ಕೊಳ್ಳೋ ಬದಲು ರೀಚ್ ಔಟ್ ಟು ದ ಕರೆಕ್ಟ್ ಸ್ಪೆಷಲಿಸ್ಟ್. ಅದಕ್ಕೆ ತಕ್ಕಂತಹ ತಜ್ಞರನ್ನ ನೀವು ಕನ್ಸಲ್ಟ್ ಮಾಡಿ ಅದನ್ನ ಹೇಗೆ ಟ್ರೀಟ್ ಮಾಡಬಹುದು, ಅದರ ಜೊತೆಗೆ ನೀವು ಹೇಗೆ ಸಪೋರ್ಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬಹುದು ಪೇಷಂಟ್ಗೆ ಅಥವಾ ಅವರ ಫ್ಯಾಮಿಲಿಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಹ್ಯಾವ್ ಅ ಪಾಸಿಟಿವ್ ಆಟಿಟ್ಯೂಡ್ ಆರ್ ಹ್ಯಾವ್ ಆಸ್ ಮಚ್ ಆಫ್ ಪಾಸಿಟಿವ್ ಥಿಂಕಿಂಗ್ ದಟ್ ಇದು ಬ್ಲಡ್ ಕ್ಯಾನ್ಸರ್ ಆದ್ರೂ ಇದನ್ನ ಕಂಟ್ರೋಲ್ ಮಾಡಬಹುದು ಅಥವಾ ಕೆಲವೊಂದು ಬ್ಲಡ್ ಕ್ಯಾನ್ಸರ್ ಇವನ್ ವಾಸಿ ಮಾಡುವಂತದ್ದು ಅನ್ನುವಂತ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡ್ರೆ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ದ ಪೇಷಂಟ್ ಆರ್ ದ ಫ್ಯಾಮಿಲಿ ಗೆಟ್ ಥ್ರೂ ದ ಟ್ರೀಟ್ಮೆಂಟ್ ವೆರಿ ಈಸಿಲಿ. ಬ್ಲಡ್ ಕ್ಯಾನ್ಸರ್ಸ್ ಬಗ್ಗೆ ನಿಮ್ಗೆ ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ ಅಥವಾ ಪ್ರಶ್ನೆಗಳಿದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕಿಸಿ. ನಾನು ಡಾಕ್ಟರ್ ನೀಮಾ ಭಟ್, ಹೆಮಟೋ ಆಂಕಾಲಜಿಸ್ಟ್. ಥ್ಯಾಂಕ್ ಯು.